ಅಲ್ಲಿ ಒಂದ್ ಕಡೆ ಪುನೀತ್ ಕೆರೆಹಳ್ಳಿ ಒಬ್ಬ ಹಿಂದೂ ಕಾರ್ಯಕರ್ತ ಹಲವಾರು ವರ್ಷಗಳಿಂದ ಏನು ಗೋ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಒಬ್ಬ ಹಿಂದೂ ಕಾರ್ಯಕರ್ತನ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾನೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ಯಾರೊಬ್ಬ ಕೊಲೆ ಬೆದರಿಕೆ ಹಾಕ್ತಾನೆ ಅವ್ರನ್ನ ಒದ್ದೊಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಿಲ್ಲ. ಬದಲಾಗಿ ಯಾರೊಬ್ಬ ಹಾದಿಲಿ ಬೀದಿಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ಅವ್ರ ವಿರುದ್ಧ ಅಂತೇಳಿ ಸುಳ್ಳು ಮೊಕದ್ದಮೆ ಮೇಲೆ ಮತ್ತೆ ಮೊನ್ನೆ ಅರೆಸ್ಟ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿನ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಇವರು ಪದೇ ಪದೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಇವರ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಪರಿಣಾಮವಾಗಿ ಇವತ್ತಿಂತ ಮತೀಯ ಶಕ್ತಿಗಳಿಗೆ ಇವತ್ತು ಧೈರ್ಯ ಬಂದಿರುವಂತದ್ದು. ಹಾಗಾಗಿ ನಾನು ಇವತ್ತು ರಾಜ್ಯ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದೇವೆ. ನಾಡಿದ್ದು 16ನೇ ತಾರೀಕು ಕೂಡ ಒಂದು ಬೃಹತ್ ಹೋರಾಟವನ್ನ ಹಾವೇರಿನಲ್ಲಿ ಹಮ್ಮಿಕೊಂಡಿದ್ದಾರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ. ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು ಇಷ್ಟೇನೆ, ನಿಮ್ಮ ಪಾಪದ ಕೂಡ ತುಂಬಿದೆ. ಇವತ್ತು ನಿಮ್ಮ ಗ್ಯಾರಂಟಿಗಳ ಭ್ರಮಣೆಯಲ್ಲೇನಿದ್ದೀರಿ, ಇವತ್ತು ಹಿಂದೂಗಳ ಜೀವನ ತೆಗಿತಾ ಇದ್ದಾರೆ ನೀವು ಕಾಂಗ್ರೆಸ್ ಸರ್ಕಾರ. ಎಲ್ಲ ಒಂದ್ ಕಡೆ ನಿಮ್ಮ ಪಾಪದ ಕೂಡ ತುಂಬಿದೆ. ಇದಕ್ಕೆ ತಕ್ಕ ಪಾಠವನ್ನು ಮುಂದಿನ ದಿನದಲ್ಲಿ ಕಲಿಸ್ತಾರೆ. ಆದ್ರೆ ಇದರ ನಡುವೆ ರಾಜ್ಯ ಸರ್ಕಾರ ನಿಮ್ಮ ಕರ್ತವ್ಯ ಇದೆ. ಕೇವಲ ಅಲ್ಪಸಂಖ್ಯಾತರ ಓಟನ್ನು ತಗೊಂಡು ನೀವು ರಾಜ್ಯದ ಅಧಿಕಾರಕ್ಕೆ ಬಂದಿಲ್ಲ. ಹಿಂದೂಗಳು ಕೂಡ ನಿಮ್ಗೆ ಓಟನ್ನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಬಂಡಾಟವನ್ನ ಬಿಟ್ಟು, ಊಟಾಟಿಕೆಯನ್ನ ಬಿಟ್ಟು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಇವತ್ತು ಮಾಡ್ತಾ ಇದ್ದೇನೆ.